ಫಾರೆಸ್ಟ್ ಬತ್ತ ಬಂದು ರೇಂಜ್ ಏರಿಯಾ ಬರ್ತಿದ್ವಿ ಮರ ಗಟ್ಟಿದ್ದಿ ರೂಪದ ಮರ ಗಟ್ಟಿದ್ದಿ ಬೇರೆ ಮರ ಆದ್ರೆ ಗಟ್ಟಿ ಇರ್ತದೆ. ಒಂದು ಪೆಟ್ರೋಲ್ ಬರೀತೆ ಫೋನಗನೇ ಈಗ ನೆನಪಾಗ್ಬೋದು ಇದು ಪೋಡಿಗ ಆ ಕಡೆ ಹೋಗುವ ಇದು ನೋಡಿ ಬಳಿ ಇಂಚಲ್ಲ ಬಿಜಿಲಿ ಅದು ಕಾಟಾಚಾರಕ್ಕೆ ಆಗ್ಬಾರ್ದು. ನೀವು ತೆಗೆದಿದ್ರೆ ಯಾವ್ದು ಮರ ನಾವು ಅದನ್ನೆಲ್ಲ ತೆಗಿಬೇಕು. ಅಲ್ಲಿ ಕಾಟಾಚಾರಕ್ಕೆ ನಾವು ಮುನ್ನ ಅವತ್ತು ತೋರಿಸಿವು. ನೀವೆಂತ ಹೇಳಿದ್ದು? ಅದು ಮರ ಸರಿ ಉಂಟು, ಹಾಗೆ ಉಂಟು, ಈಗ ಉಂಟು ಅಂತ ಹೇಳಿದ್ದು. ನಮ್ಮೊಟ್ಟಿಗೆ ವಿಡಿಯೋ ಉಂಟು, ಫೋಟೋ ಎಲ್ಲ ಉಂಟು.
ರೂಪದ ಮರವೇ ಯಾವ್ದು ಮಾತ್ರ ಅಲ್ಲ ಇನ್ನೊಂದು ಘಟನೆ ಆದ್ರೆ ನಮ್ಮ ತಾಲೂಕು ಪರೀಕ್ಷೆ ಮಾಡೋದು ಬೇಡ. ಮತ್ತೆ ಅದಕ್ಕೆ ನೀವೇ ಹೊಣೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಹೊಣೆ. ಅದಕ್ಕೆ ನಾವು ಸರಿ ಮಾಡ್ಬೇಕು. ಅದೇ ನೋಡಿ ಈ ಟೈಮಲ್ಲಿ ಮಳೆಗಾಲಲ್ಲೇ ಏನಿಲ್ಲ ಅಲ್ಲ, ಒಂದು ವಾರ ಮರ ನೀವು ನನಗೆ ತೋರಿಸ್ತಿರಲ್ಲ ಈಗ ಅದೆಲ್ಲವನ್ನು ನೋಟ್ ಮಾಡ್ಕೊಂಡು ಈಗ ಪ್ರತಿಯೊಂದು ಮರ ಆಯ್ತು. ನನಗೆ ಅದಕ್ಕೆ ನಾಳೆ ತುಂಬಾ ಖರ್ಚಾಗ್ತದೆ, ಟೈಮ್ ಆಗ್ಬೇಕಲ್ಲ ನಮಗೆ. ಆಯ್ತು, ಅದಕ್ಕೋಸ್ಕರ ಅದಕ್ಕೆ ಅದರ ಪ್ರೊಸೀಜರ್ ಮಾಡ್ಕೊಂಡೇ ಮಾಡ್ತೇವೆ. ಇದನ್ನೀಗ ತುರ್ತು ಈ ತರ ಬಿದ್ದಿದೆ ಅಂತ ಹೇಳಿ ಮಾಡ್ತೇವೆ. ಮತ್ತೆ ಇನ್ನೊಂದು ಸರ್, ಈಗ ಅವತ್ತು ಮರ ಕಡ್ದಿದ್ದೀರಿ ಅಲ್ಲಿ, ಅಲ್ಲಿಯೇ ರಾಶಿ ಬಿದ್ದುಕೊಂಡು ಉಂಟು. ಅಲ್ಲಿಂದ ತಕೊಂಡು ಹೋಗುದು ವ್ಯವಸ್ಥೆ ಮಾಡ್ಲಿಲ್ಲ, ಅಲ್ಲೇ ಉಂಟು. ಅದು ಕೂಡ ರಾತ್ರಿ ಟೈಮಿಗೆ ಡೇಂಜರ್. ಇನ್ನು ಅದನ್ನು ತಾಗಿ ಇನ್ನೊಬ್ಬ ಹೋಗುವ ಮೊದಲು ಅದನ್ನೊಂದು ಖಾಲಿ ಮಾಡ್ಬೇಕು ಅಲ್ಲಿಂದ. ಮತ್ತೊಂದು ಎಂತ ಅಂತ ಹೇಳಿದ್ರೆ, ನಮಗೆ ರಾತ್ರಿ ಹೋಗುವಾಗ ಆ ಮರ ಕಾಣುವಾಗ ನಮಗೆ ಸಡನ್ ಅದೇ ನೆನಪು ಫೀಲ್ ಆಗ್ತದೆ ಇಲ್ಲಿ ಜನರಿಗೆ. ಅದು ತೆಗಿಬೇಕಲ್ಲಿ. ಅದು ನಾರ್ಮಲ್ ಯಾರಿಗೂ ಭಯ ಆಗುದಿಲ್ಲ. ನಾವು ನೋಡಿದೇವಲ್ಲ, ಅಲ್ಲಿಂದ ಹೋಗುವಾಗ ಬಾರಿ ಒಂದು ಎಷ್ಟಾದ್ರೂ ಸಮಸ್ಯೆ ಅರ್ಥ ಸರ್, ನಿಮ್ಮ ಹೆಸರು? ಅನೀಶ್. ಆಮೇಲೆ ನಾನೇ ಖುದ್ದು ಫೋನ್ ಮಾಡಿ ಹೇಳಿದ್ದೇನೆ ಸರ್, ಅದಕ್ಕೊಂದು ಸಿಡಿಲ್ ಬರ್ದಿದೆ, ಅದು ಡೇಂಜರ್ ಉಂಟು. ಈ ಮರವೇ ನಾನು ತೋರಿಸಿದ್ದೇನೆ ಅವರಿಗೆ, ಅದಕ್ಕೆ ಸಿಡಿಲ್ ಬರ್ದಿದೆ ಸರ್, ಅದು ಭಾರಿ ಡೇಂಜರ್ ಉಂಟು, ಒಂದ್ಸಲ ಬೀಳ್ತದೆ ಅಂತ ಹೇಳಿ. ಇದ್ರದ್ದು ಜವಾಬ್ದಾರಿ ನಾನೇ ತಗೋತೀನಿ. ನೀವು ತೋರಿಸಿ ಆಮೇಲೆ ಯಾವುದಿಲ್ಲ ಮಾಡಿ ಪ್ರಾಬ್ಲಮ್ ನಾಳೆ ನಾನು ನಿಮಗೆ ಲೈನ್ మోనన్న గాలి విడుటు అడ్డు మర ఉండి ట్యాపింగ్ ಮಾಡ್ತಾನ ఒక ಮಾಸ್ನ ಇಲ್ಲದ ಕೈತಲ್ ನಾರು ಮರ ಉಂಟು ಇದೆರಡು ಮತ್ತೆ ಅದೊಂದು ನಾಳೆ ಮಾಡ್ತಾರೆ. ಒಂದು ವೇಳೆ ಎಷ್ಟಾಗ್ತದೆ ಅಷ್ಟು ಬ್ಲಾಕ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲ, ಇದು ಮಾಡ್ತಾರೆ ಬದಿಯಿಂದ ಇಲ್ಲಿ ನೀವು ಪಬ್ಲಿಕ್ ಹೆಲ್ಪ್ ಮಾಡಿಯಪ್ಪ. ಬೇಕಾದ್ರೆ ತೆಗಿಬೇಕು ಅಂತ ಅನ್ಸಿದ್ರೆ ನೀವು ಡಿಪಾರ್ಟ್ಮೆಂಟ್ ಗೆ ನಾವೇನಾದ್ರೂ ಲೆಟರ್ ಕೊಡಬೇಕಾದ್ರೆ ಬೇಡ, ಇದಕ್ಕೆ ಮಿಸ್ ಆಯ್ತಲ್ಲ, ಇದನ್ನ ಇಲ್ಲಿ ಇದನ್ನ ತೆರವುಗೊಳಿಸಿ ಮತ್ತೆ ಅದನ್ನು ಸರ್ವೆ ಮಾಡೋದು ನಾಳೆ ಮಾಡ್ತೇವೆ. ನಾವು ಅದು ಮಾತಾಡ್ತೀವಿ ಹೇಳಿದ್ರಲ್ಲ, ಬೆಳಿಗ್ಗೆ ಎಷ್ಟು ಆಯ್ತಾಯ್ತು. ನಿಮ್ಗೆ ಬೇರೆ ಯಾವ್ದಾದ್ರು ಇನ್ನು ತೆಗಿಬೇಕು ಅನ್ನೋದು ಉಳಿದು ಇದ್ರೆ ಅದನ್ನು ಫ್ಯೂಚರ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಬಾರ್ದು. 2 ಸಲ ಆಯ್ತು ಮತ್ತೆ ಆಗ್ತಿದ್ರೆ ಜನಗಳ ಇದು ಈಗ ಟ್ಯಾಪಿಂಗ್ ಮಾಡಿ ಎಲ್ಲ ಬರ್ತಾರೆ, ಎಲ್ಲ ಲೈನ್ ಗುಡಿ ಎಲ್ಲ ಬರ್ತಾರೆ. ಅದಕ್ಕೋಸ್ಕರ ಅವರು ಅಲ್ಲಿಗೆ ಮುಗಿಸಿರು. ನಾವು ಮತ್ತೆ ಕೂಡ ಅವತ್ತು ಡಿಮಾಂಡ್ ಮಾಡಿದ, ಅವತ್ತೇನೋ ಇಲ್ಲಿ ಮಂಗಳೂರಲ್ಲಿ ಪ್ರೋಗ್ರಾಮ್ ಉಂಟು, ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದಕ್ಕೆ ಮಾತಾಡೋ ಸುಮ್ಮನೆ. ನನ್ನ ಹೆಸರು ಮೋಹನ್ ಕೆರೆಕೊಡಿ ಅಂತ. ನಾನು ಕುಟ್ರುಪಾಡಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷನಾಗಿದ್ದೆ. ಈಗ ಆಲ್ರೆಡಿ ಸದಸ್ಯನಾಗಿದ್ದೇನೆ. ನಾನು ಸ್ಕೂಲ್ ಬಸ್ಸಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ, ಸೈಂಟ್ ಆ್ಯಂಡ್ಸ್ ಇದ್ದು. ಹಾಗೆ ಅಲ್ಲಿಂದ ಬರ್ತಾ ಇದ್ದೆ. ನಾನು ದಿನಂಪ್ರತಿ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತೇನೆ. ಅಂದರೆ ಬೆಳಿಗ್ಗೆ ಬೈಕಲ್ಲಿ ಹೋಗ್ತೇನೆ, ಸಂಜೆ ಹೊತ್ತಿಗೆ 5. ಈ ಘಟನೆ ನಡೆಯುವಾಗ
ನಾನು ಅದರ ಘಟನೆಯ ನಡೆದ ಬೈಕಿನ ಹಿಂದೆಯೇ ನಾನಿದ್ದೆ. ಅಂದ್ರೆ ಒಂದು 10-15 ಮೀಟರ್ ಡಿಫರೆನ್ಸ್ ಅಲ್ಲಿ ನಾನಿದ್ದೆ. ನಮ್ಮ ಕಣ್ಣೆದುರಲ್ಲಿ ಈ ಘಟನೆ ನಡೆದದ್ದು. ಆದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಎಲ್ಲ ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆ ನಡೆಯದಂತೆ ಅದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಘಟನೆ ಏನೋ ಆ ದೇವರ ಒಂದು ದಯೆಯಲ್ಲಿ ಅವರಿಗೆ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಿಂದ ಚೇತರಿಸಿಕೊಂಡಿದ್ದಾರೆ ಅವರು. ಹಾಗೆ ಇದರ ಬಗ್ಗೆ ಆದಷ್ಟು ಬೇಗ ನಾಳೆನೇ ಈಗ ಅವರನ್ನು ಮಾತಾಡಿಸಿಕೊಂಡಿದ್ದೇವೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತು KP ಅವರು ಲೈನ್ ಆಫ್ ಮಾಡಿ ಕೊಡ್ತೇವೆ ನಾಳೆ ಅಂತ ಹೇಳಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಳೆನೇ ತೆರವುಗೊಳಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಮರಗಳನ್ನು ತೆರವುಗೊಳಿಸುವಂತ ಕೆಲಸ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಇಂಥ ಘಟನೆ ಇನ್ನು ಯಾವತ್ತೂ ನಡೆಯದಂತೆ ಆ ಡಿಪಾರ್ಟ್ಮೆಂಟ್ ನಮಗೆ ಸಹಕಾರ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಾರು ಬುಕ್ಕಲ್ಲ ಫೋನ್ ಮಲ್ತದ ಬಂದೆ ಸರ್ ಎಂಕ್ಲ ಸೈಡ್ ಗುಂಡು ಮೂಲ ಹಿಂದೆ ಹೋಗಿ ಮರದಲ್ಲಿ ಅವ ಎಂಚ ಉಂಟು ನನ್ನ ಆನೆ ಬಂತೆ ಇದು ಉಂಟು ಡೇಂಜರ್ ಉಂಟು ಸರ್. ಅವು ಬಿಡ್ಲಿ ಐದು ಬುಕ್ಕ ಅಲ್ಲೊಂದು ಬಾಜಿದ ಮರ ಉಂಟು ಐನು ತೂತಾರ ಬಾಜಿದ ಮರ ಎಂಚ ಉಂಟು ಫುಲ್ ಏರಿಯಾ ಉಂಟು ಒಂಜಿ ಕಡಪುಜಾರ ನಾನು ಎಂಕ್ಲೆ ಪನ್ನಡು ಎಂಕ್ಲು ಊರ್ದಕ್ಲ ಕಡಪ ಭರವಸೆ ಆನಿಲು ಕೊಡ್ತೀರಿ ಭರವಸೆ ಸರ್ ಮೊನ್ನೆ ಅದಾಯ್ತಲ್ಲ, ಅದಾದಾಗ ನಾನು ಇವರಿಗೆ ಫಾರೆಸ್ಟ್ ಅವರಿಗೆ ಫೋನ್ ಮಾಡಿ ಕೂಡ ನಾನು ಈ ಮರ ಹೇಳಿದ್ದೇನೆ ಸರ್. ಅವತ್ತು ಕೂಡ ಎಂತ ಹೇಳಿದ್ರು, ನಾವು ಕಡಿತೇವೆ ಅಂತ ಹೇಳಿ ಅಲ್ಲಿ ಒಂದು 2 ನಾಮಕೆ ವಸ್ತು 2 ಮರ ಮಾತ್ರ ಕಡಿದು ಅವರಷ್ಟಿಗೆ ಹೋಗಿದ್ದಾರೆ. ಅವತ್ತು ಕೂಡ ಹಾಗೆ ಆಯ್ತು. ಇವತ್ತು ಏನೋ ಅವರ ದೆಸೆ ಒಳ್ಳೇದಿತ್ತು ಸಾಯಿಲ್ಲ. ಅಲ್ಲ ಅವತ್ತು ಕೂಡ ನಾವು ಇದ್ದೇವೆ, ಊರಿನವರು ಕೂಡ ಇದ್ದೆವು. ಅವರ ಹತ್ತು ಕಡಿಯುವಾಗ ಕೂಡ ನಾವು ಊರಿನವರೆಲ್ಲ ಇಲ್ಲೇ ಇದ್ದೆವು. ಆಗ ಅವರು ನಮಗೆ ಪರ್ಮಿಷನ್ ಇದೆ, ಈ 2 ಮಾತ್ರ ಮರ ಆ ಕಡೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ಹೋದವರು. ಈಗ ಇದನ್ನು ಈ ಘಟನೆಗೆ ಸಂಬಂಧಪಟ್ಟ ಇಲ್ಲಿರುವ ಮರಗಳು ನಾಳೆ ಹೌದು ಸರ್. ನನಗೆ ನಮ್ಮ ಪರಿಸ್ಥಿತಿ ನಾವ್ ಹೇಳ್ತೇವೆ, ಈಗ ನಾವೆಂತ ಮಾಡ್ತೇವೆ ಅಂತ ಹೇಳಿದ್ರೆ ಕೆಲವೊಮ್ಮೆ ರಾತ್ರಿ ಕೂಡ ನಾವು ಇಲ್ಲಿ ಬರ್ತೇವೆ ಆಯ್ತಾ. ಇಲ್ಲಿ ಇನ್ನೊಂದು ಎಂತ ಸಮಸ್ಯೆ ಇದೆ ಅಂತ ಹೇಳಿ ಇನ್ನೊಂದು ನಮಗೆ ನಮಗೆ ಸಮಸ್ಯೆ ಡೈಲಿ ಉಂಟು ಇಲ್ಲಿ ಅಂತ ಗೊತ್ತುಂಟ. ಈ ಟರ್ನ್ ಇದೆ ಅಲ್ಲ, ಮೊನ್ನೆ ಕೂಡ ರಾತ್ರಿ ಅಲ್ಲಿಂದ ಬರುವಾಗ ಅನ್ಎಕ್ಸ್ಪೆಕ್ಟೆಡ್ ಅವರಿಗೆ ಗೊತ್ತಾಗುದಿಲ್ಲ ಜನರಿಗೆ. ಅವರು ಬಂದು ಆ ಬೆದ್ರಗುಂಡೆಲಿಗೆ ಬೀಳುದು ಎಷ್ಟೋ ಸಲ ಆಗಿದೆ. ನಾವು ಮಧ್ಯರಾತ್ರಿ ಎದ್ದು ಬಂದು ಇಲ್ಲಿಯ ಊರಿನವರು ಎಬ್ಬಿಸಿ ಆಂಬುಲೆನ್ಸ್ ಮಾಡಿ ಕಳಿಸುವಂತದ್ದು ಒಂದು ಸಮಸ್ಯೆ ಅದು ಉಂಟು ನಮಗೆ. ಇನ್ನೊಂದು ಸಮಸ್ಯೆ ಈ ಮರದ ಸಮಸ್ಯೆ ಕೂಡ ಹಾಗೆ ನಮಗೆ ಅವತ್ತಿದ್ದು ನೋಡಿ ನಮಗೆ ಇನ್ನೂ ಕೂಡ ಇಲ್ಲಿಯ ಊರಿನ ಜನರಿಗೆ ರಾತ್ರಿ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಅಲ್ಲಿಂದ ಹೋಗ್ಲಿಕ್ಕೆ ಆಯ್ತಾ. ಆಮೇಲೆ ಅವತ್ತೆಂತಾಯ್ತು, ಅಷ್ಟೆಲ್ಲ ಆಗಿದೆ ಆದ್ರೂ ಓದದ ಹುಂಜದ ಹಿಂದ್ಗಡೆ ಬಿಟ್ರೆ ಅಲ್ಲಿ ಸತ್ತವನ ಬಗ್ಗೆ ಮತ್ತೆ ಮರುದಿನದಿಂದ ಯಾರು ಮಾತಾಡ್ಲಿಲ್ಲ. ಅದು ಮಾಡಿದ ತಪ್ಪು. ಹಾಗಾದ್ರೆ ಮನುಷ್ಯನಿಗೆ ಬೆಲೆ ಇಲ್ವಾ? ಅವತ್ತು ಏನು ಮಾಡ್ಲಿಲ್ಲ. ಆಮೇಲೆ ಒಂದು 4 ಸಲ ಏನೋ ರಿಪೋರ್ಟ್ ಬಂದಿದೆ ಪೇಪರ್ ಅಲ್ಲಿ, ಮತ್ತೆ ಸುದ್ದಿ ಇಲ್ಲ ಅದ್ರ ಬಗ್ಗೆ. ಆಮೇಲೆ ಆಯ್ತು ಈಗ ಇದೊಂದು ನಮಗೆ. ನಾವಾದ್ರೆ ಈಗ ನೋಡಿ ಅದೇ ನನ್ನ ಮನೆ, ನಾವ್ ಈಗ ಎಲ್ಲಿಯಾದ್ರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಸ್ಪಾಟ್ ಆಗಿತ್ತು, ನಾವ್ ಹೇಗೆ ಬದುಕುದಲ್ಲಿ? ನಮಿಗೂ ಒಂಥರ ಮನುಷ್ಯ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಹೆದರಿಕೆ ಇದ್ದೇ ಇರ್ತದಲ್ಲ. ಆ ತರ ಮಾಡಿದ್ರೆ ಹೇಗೆ? ಆಮೇಲೆ ಬಾಕಿದಂತ ಹೇಳಿದ್ರೆ ಕಡಿಯುವುದಿಲ್ಲ ಅಂತ ಹೇಳಿದ್ರೆ ಪ್ರೊಸೀಜರ್ ಮಾಡ್ಕೊಂಡೆ ಕಡಿತೇವೆ. ಅವತ್ತು ರೇಂಜರ್ ಅವತ್ತು ನಾವೆಲ್ಲ ಮಾಡಿದೆವು ಸರ್, ನಾವೆಲ್ಲ ಸ್ಟ್ರೈಕ್ ಮಾಡಿದ್ದೇವೆ. ಇವರಿಗೆ ಗೊತ್ತು ಸರ್, ನಾವು ಸ್ಟ್ರೈಕ್ ಮಾಡಿದ್ದೇವೆ.